ನೂತನ ಬಸ್ಗಳಿಗೆ ಶಾಸಕರಾದ ದಿನಕರ್ ಶೆಟ್ಟಿ ಚಾಲನೆ ನೀಡಿದ್ರು. ಕುಮಟಾದ ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ನೂತನವಾಗಿ 2 ಬಸ್ಗಳನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ನೀಡಲಾಗಿದೆ. ನೂತನವಾಗಿ ನೀಡಲಾದ ಬಸ್ಗಳಿಗೆ ಕುಮಟಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಪ್ರಯಾಣಿಕರ ಅನುಕೂಲಕ್ಕಾಗಿ ನೂತನವಾಗಿ ಪ್ರಯಾಣಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಗೋಕರ್ಣದಿಂದ ಧರ್ಮಸ್ಥಳ ಹಾಗೂ ಕಾರವಾರದಿಂದ ಶಿವಮೊಗ್ಗ ಮಾರ್ಗಗಳಿಗೆ ಬಸ್ಗಳನ್ನ ಆರಂಭಿಸಲಾಗಿದೆ. ಪ್ರಯಾಣಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಗೋಕರ್ಣ ಧರ್ಮಸ್ಥಳ, ಇನ್ನೊಂದು ಗೋಕರ್ಣ ಶಿವಮೊಗ್ಗ, 2 ರೂಟಿಗೆ ಬಸ್ಸನ್ನು ಹೊಸದಾಗಿ ಆ ರೂಟ್ ಇರಲಿಲ್ಲಾಗಿತ್ತು. ನಮ್ಮ ಹತ್ರ ಧರ್ಮಸ್ಥಳಕ್ಕೂ ಇರಲಿಲ್ಲ ಮತ್ತು ಶಿವಮೊಗ್ಗಕ್ಕೂ ಇರಲಿಲ್ಲಾಗಿತ್ತು. ಈ 2 ಹೊಸ ರೂಟು ಆರಂಭ ಆಗಿದೆ ಇವತ್ತು. ಅದರ ಪ್ರಯೋಜನವನ್ನು ನಮ್ಮ ಕ್ಷೇತ್ರದವರು ಎಲ್ಲ ಪ್ರಯಾಣಿಕರು ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನುವಂಥದ್ದನ್ನು. ದೂರದ ಪ್ರದೇಶಕ್ಕೆ ತೆರಳುವ ಬಸ್ಗಳು 7 ಲಕ್ಷ ಕಿಲೋಮೀಟರ್ ಆದ ಮೇಲೂ ಬಸ್ಗಳನ್ನ ಬದಲಾವಣೆಯನ್ನ ಮಾಡಬೇಕಾಗಿತ್ತು. 2 ಲಕ್ಷ ಕಿಲೋಮೀಟರ್ ಕೆಲವು ಬಸ್ಗಳು ದಾಟಿ ಹೋಗಿದೆ. ನಾನು ಕೂಡ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರಿಗೆ ಮನವಿ ಮಾಡಿದ್ದೇನೆ, ಪಲ್ಲಕ್ಕಿ ಬಸ್ಗಳನ್ನ ಕುಮಟಾ ಡಿಪೋಗೆ ನೀಡುವಂತೆ. ಆದ್ರೆ ಕೊನೆಯ ಕ್ಷಣದಲ್ಲಿ ಭಟ್ಕಳ ಡಿಪೋಗೆ ಪಲ್ಲಕ್ಕಿ ಬಸ್ ನೀಡಲಾಯಿತು. ಬೆಂಗಳೂರಿಗೆ ತೆರಳುವ ಬಸ್ 12 ಲಕ್ಷ ಕಿಲೋಮೀಟರ್ ಮುಗಿದ್ರೂ ಸಹ ಬೆಂಗಳೂರಿಗೆ ಬಸ್ ತೆರಳುತ್ತಿದೆ. ಸರ್ಕಾರ ಆಗ್ಲಿ ಇಲಾಖೆ ಆಗ್ಲಿ ಬಹಳ ರಿಸ್ಕ್ ತೆಗೆದುಕೊಳ್ಳುವುದು ತಪ್ಪಾಗುತ್ತದೆ. ಸರ್ಕಾರ 7 ಲಕ್ಷ ಕಿಲೋಮೀಟರ್ ಮಿತಿ ಮಾಡಿದೆ. ನಂತರ ಬಸ್ಗಳನ್ನ ಪ್ರಯಾಣಿಕರ ಹಿತದೃಷ್ಟಿಯಿಂದ ಬದಲಾಯಿಸಬೇಕು. ನಾನು 2 ವರ್ಷದ ಹಿಂದೆ ಪಲ್ಲಕ್ಕಿ ಬಸ್ಗೆ ಮನವಿಯನ್ನ ಮಾಡಿದ್ದೆ, ಆದ್ರೆ ಕುಮಟಾ ಡಿಪೋಗೆ ಇನ್ನೂ ತನಕ ನೀಡುವಂತ ಕೆಲಸವಾಗಿಲ್ಲ ಎಂದು ಹೇಳಿದ್ರು. 7 ಲಕ್ಷ ಆದ್ಮೇಲೆ ಬದಲಾವಣೆ ಮಾಡಬೇಕಾಗಿತ್ತು. ಆದರೆ ಈಗ 12 ಲಕ್ಷ ಚಿಲ್ಲರೆ ಕಿಲೋಮೀಟರ್ ಆ 2 ಬಸ್ಸು ದಾಟ್ ಹೋಗಿದೆ. ನಿಜವಾಗ್ಲೂ ನಾನು ಭಾಳಷ್ಟು ಸಾರಿ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರ ಹತ್ರ ಮನವಿ ಮಾಡಿದ್ದೆ. ನಮಗೆ ಯಾವ ಬಸ್ ಅದು ಪಲ್ಲಕ್ಕಿ 2 ಬಸ್ಸು ಕೊಡೋದ್ರ ಬಗ್ಗೆ ಮಾತಾಡಿದರು ಮಾನ್ಯ ಸಚಿವರು. ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಭಟ್ಕಳಕ್ಕೆ ಹೋಯಿತು. ಆದರೆ ಮ್ಯಾನೇಜರ್, ನಮ್ಮ KSRTC ಇಲಾಖೆಯವರು ಏನು ಡಿಪೋ ಮ್ಯಾನೇಜರ್ ಏನಿದ್ದಾರೆ ಇವರೇ ಅಲ್ಲ, ಇವ್ರಿಗಿಂತ ಹಿಂದಿದ್ದವರು ಸಹ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡೋದ್ರಿಂದ ಇವತ್ತು 12 ಲಕ್ಷ ಕಿಲೋಮೀಟ್ರ್ ರನ್ ಆದರೂ ಸಹ ಅದು ಇವತ್ತು ಬೆಂಗಳೂರಿಗೆ ಹೋಗಿ ಬರ್ತಾ ಇದೆ. ಯಾವುದೇ ಅಡೆತಡೆ ಇಲ್ಲದೆ ಹೋಗಿ ಬರ್ತಾ ಇದೆ. ಹಾಗಂತ ಹೇಳಿ ಸರ್ಕಾರ ಆಗಲಿ ಇಲಾಖೆಯವರು ರಿಸ್ಕನ್ನು ತಗೊಳ್ಳೋದು ಬಹಳ ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಜನರ ಪ್ರಾಣ ಬಹಳ ಮುಖ್ಯವಾದಂಥದ್ದು. 7 ಲಕ್ಷ ಸರ್ಕಾರ ಒಂದು ಮಿತಿ ಮಾಡಿದೆ ಕಿಲೋಮೀಟ್ರ್. 7 ಲಕ್ಷ ಕಿಲೋಮೀಟ್ರ್ ಆದ ಮೇಲೆ ಬಸ್ಸನ್ನು ಬದಲಾವಣೆ ಮಾಡಬೇಕು. ಆದರೆ ಸರ್ಕಾರ 2 ವರ್ಷ ಆಯಿತು. ಈ ಸರ್ಕಾರ ಬಂದು ಹೊಸ ಬಸ್ ಬೇಡಿಕೆಯನ್ನು ನಾವು ಇಟ್ಟಿದ್ದೇನೆ. ಆದರೂ ಇಲ್ಲಿ ತನಕ ಹೊಸ ಬಸ್ಸು ಕೊಟ್ಟಿಲ್ಲ, ಸ್ಲೀಪರ್ ಕೋಚು. ಮುಂದಿನ ದಿವಸದಲ್ಲಿ ಅವರು ಹೊಸ ಬಸ್ಸು ಸ್ಲೀಪರ್ ಕೋಚ್ ಕೊಡುವಂಥ ಒಂದು ವಿಶ್ವಾಸ ನನಗಿದೆ. ನಂತರ ಶಾಸಕರಾದ ದಿನಕರ್ ಶೆಟ್ಟಿ ಅವರು ನೂತನವಾದ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಈ ಸಂದರ್ಭದಲ್ಲಿ ಕುಮಟಾದ ಮಂಡಲ ಅಧ್ಯಕ್ಷರಾದ ಜಿಯಾ ಹೆಗಡೆ, ಜಿಲ್ಲಾ ಉಪಾಧ್ಯಕ್ಷರಾದ ಗಜಾನನ್ ಮುನಗ, ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಜಯಾ ಶೇಟ್, ಪ್ರಮುಖರಾದ ವಿಶ್ವನಾಥ್ ನಾಯ್ಕ್, ಗಣೇಶ್ ಪಂಡಿತ್, ಪ್ರಸಾದ್ ನಾಯ್ಕ್, ಆದಿತ್ಯ ಶೇಟ್, ಧೀರಜ್ ನಾಯ್ಕ್ ಹಾಗೂ KSRTC ಬಸ್ ಡಿಪೋದ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿಗಳು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.